ನಮ್ಮ ಜೊತೆ ನಿರಂತರವಾಗಿ ಇಷ್ಟೊತ್ತಾದರೂ ಕೂಡ ದೇವದತ್ತ ಶರ್ಮಾ ಜೊತೆಗೆ ವೇಣುಗೋಪಾಲ್ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಹುಶಃ ಹಿರಿಯರ ಬಾಯಲ್ಲಿ ಅನೇಕ ವಿಚಾರಗಳನ್ನು ನಾವು ಕೇಳೋದು ಚಂದ. ನಾನು ವೇಣುಗೋಪಾಲ್ ಅವರ ಬಳಿ ಹೋಗ್ತೀನಿ. ವೇಣುಗೋಪಾಲ್ ಅವರೇ, ಈ ದ್ರೌಪದಮ್ಮ ಕರಗದ ಮಹಾತ್ಮೆ ಏನು ಅಂತ ಪ್ರಶ್ನೆ. ನಮ್ಮ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ದೇವಿಗಳಿಗೆ ಬಹಳ ಶಕ್ತಿ ಇದೆ. 33 ಕೋಟಿ ದೇವರು ಇದೆ ಅಂತ ಹೇಳ್ತಾ ಇದೆ ನಮ್ಮ ದೇಶದಲ್ಲಿ. ಅದರಲ್ಲಿ ದೇವಿಗಳ ಶಕ್ತಿನೇ ಹೆಚ್ಚಾಗಿದೆ. ಪ್ರಮುಖವಾಗಿ ಅದು ದ್ರೌಪದಿ ದೇವಿ ಶಕ್ತಿ ನಾವು ಭಾರತದಲ್ಲಿ ಎಲ್ಲ ಕಡೆ ಕಂಡುಬರುತ್ತೆ. ದುರ್ಗಾ ಇರ್ಬೋದು, ಪಾರ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು. ನೀವು ಯಾವುದೇ ದೇವಿಗಳನ್ನ ನೋಡಿದಾಗ ನಮ್ಮ ಹಿಂದೂ ಧರ್ಮ ಪ್ರಕಾರ ಅವರಿಗೆ ದೇವಿ ಶಕ್ತಿನೇ ಹೆಚ್ಚಾಗಿದೆ. ಮತ್ತೆ ನೀವು ಮಹಾಭಾರತದಲ್ಲಿ ನಾವು ನೋಡಿದಾಗ ದ್ರೌಪದಿಯಿಂದಲೇ ಯುದ್ಧ ಆಗೋದು. ದ್ರೌಪದಿನೇ ಒಬ್ಬರೇ ಕಾರಣ. ದ್ರೌಪದಿಯನ್ನ ಅಡಮಾನ ಇಡ್ತಾರೆ. ದ್ರೌಪದಿ ಅಗ್ನಿಯಿಂದ ಹುಟ್ಟುತ್ತಾರೆ. ದ್ರೌಪದಿ ಯುದ್ಧ ನಡಿಲೇಬೇಕು, ನನಗೆ ಅವಮಾನ ಆಗಿರುವುದಕ್ಕೆ ಅದಕ್ಕೆ ಯುದ್ಧ ನಡಿಲೇಬೇಕು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ದ್ರೌಪದಿ ಮಹಾಭಾರತದಲ್ಲಿ ಕೇಂದ್ರ ಬಿಂದು ಆಗಿರುತ್ತೆ. ಅದಕ್ಕೆ ಸಹಾಯಕರಾಗಿ ಕೃಷ್ಣ ಇರ್ತಾರೆ. ಸೊ ನೀವು ಇದನ್ನೆಲ್ಲ ನೋಡ್ತಾ ಇರುವಾಗ ಮತ್ತೆ ಈಗ ತಾನೇ ಹೇಳಿದ್ರೆ ಆ ಶಕ್ತಿ ಎಷ್ಟು ಇರುತ್ತದೆ. ಮಹಾರಾಜರ ಧರ್ಮಪತ್ನಿಯವರನ್ನು ಕಾಪಾಡುತ್ತೆ. 1000 ವರ್ಷ ಇತಿಹಾಸ ಇದೆ. 1014ನೇ ವರ್ಷದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿದೆ. ಅಲ್ಲಿ ಚೋಳರು ಮತ್ತು ಗಂಗೆಯರ ಪ್ರಭಾವ ಇರುತ್ತೆ ಆ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪ್ರಮುಖವಾಗಿ 5 ಪಾಂಡವರು ಮತ್ತೆ ದ್ರೌಪದಿ ಮತ್ತು ಕೃಷ್ಣ. ದ್ರೌಪದಿ ಯಾಕೆ ನಾವು ಊರು ಮೆರವಣಿಗೆ ಮಾಡ್ತೀವಿ? ನೀವು ಪ್ರತಿಯೊಂದು ಜಿಲ್ಲೆಗೆ ಹೋಗಿ, ಪ್ರತಿಯೊಂದು ವಿಲೇಜ್ ನೀವು ಯಾವ ಇದಕ್ಕೆ ಹೋದ್ರು ಅಲ್ಲಿ ಒಂದು ದೇವಸ್ಥಾನದಲ್ಲಿ ದೇವಿನೇ ಇರೋದು. ದೇವಿ ರೂಪದಲ್ಲಿ ನಮಗೆ ಎಲ್ಲಾ ಪರಿಹಾರ ಸಿಕ್ಕುತ್ತೆ ಅಂತ ದೇವಿನೇ ನಾವು ಪೂಜೆ ಮಾಡ್ತೀವಿ. ವಿಷ್ಣು, ವೆಂಕಟೇಶ್ವರ, ಬ್ರಹ್ಮ ನಮ್ಮನ್ನ ಏನು ಸೃಷ್ಟಿ ಮಾಡಿರ್ತಾರೆ. ಒಂದೇ ಒಂದು ದೇವಸ್ಥಾನ ಇದೆ ಭಾರತ. ಆದ್ರೆ ನಮ್ಮ ದೇವಿಗಳಿಗೆ ಅಂದ್ರೆ ಎಷ್ಟು ನಾವು ಗೌರವ ಕೊಡ್ತೀವಿ ಅಂದ್ರೆ ಇವೆಲ್ಲ ನೋಡಿದ್ವಿ. ರಾಮಾಯಣದಲ್ಲೂ ಆಗ್ಲಿ, ಮಹಾಭಾರತದಲ್ಲಿ ಆಗಿ ಈ ದೇವಿ ಶಕ್ತಿ ಬಹಳ ಬಲವಾಗಿ ಕಂಡು ಬರುತ್ತೆ. ಸೊ ಅದೇ ರೀತಿ ಎಷ್ಟು ದ್ರೌಪದಿ ಅಂದ್ರೆ ಎಷ್ಟು ಕೋಪ ಬಂದಿರುತ್ತೆ. ಆ ಕೋಪವನ್ನು ತೀರಿಸ್ಕೊಳ್ಬೇಕಂದ್ರೆ ಮಹಾಭಾರತ ಯುದ್ಧನೇ 18 ದಿವಸದಲ್ಲಿ ಎಲ್ಲ ಸೈನಿಕರು, ರಾಜ್ಯರು ಎಲ್ಲ ತೀರಿಕೊಂಡು ಆಮೇಲೆ ಕೊನೆಯಲ್ಲಿ ಪಾಂಡವರು ಮಾತ್ರ ಉಳಿತಾರೆ, ಕೃಷ್ಣನು ಮಾತ್ರ ಉಳಿತಾರೆ, 7 ಜನ ಉಳಿತಾರೆ. ಸೊ ಅಂತ ಮಹಾಭಾರತ ಯುದ್ಧ ನಡೆಸಬೇಕಾದ ಕಾರಣ ನಮ್ಮ ದ್ರೌಪದಿ ದೇವಿ. ಸೊ ಆ ಶಕ್ತಿ ಇನ್ನೂ ಕಂಡು ಬರುತ್ತೆ. ಅವ್ರು ಕೊನೆ ದಿವಸದಲ್ಲಿ ವೀರಕುಮಾರನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸ್ತಾರೆ. ಪ್ರತಿ ವರ್ಷ ಅವರು ಈಗ 3 ದಿವಸ ಬಂದು ಆ ವೀರಕುಮಾರನ ನೋಡಿ ಹಿಂತಿರುಗುತ್ತಾರೆ. ಮತ್ತೆ ನಮಗೆಲ್ಲ ನಮ್ಮ ಸಮುದಾಯದಲ್ಲಿ ಇಲ್ಲ ಬೇರೆ ಹಿಂದೂ ಧರ್ಮದಲ್ಲಿ ಸಾವಿರಾರು ಜನ ಆ ದೇವಸ್ಥಾನಕ್ಕೆ ಬಂದು ವೀಕ್ಷಣೆ ಮಾಡಿ ಅಲ್ಲಿ ಪೂಜೆಗೂ ಕೊಟ್ಟು ಅಲ್ಲಿ ಇದನ್ನು ದೇವರ ದರ್ಶನ ಮಾಡಿ ಅವರ ಬ್ಲೆಸ್ಸಿಂಗ್ಸ್ನ ತಗೊಂಡು ಹೋಗಿರ್ತಾರೆ. ಈಗಲೇ ನೀವು ಹೇಳ್ತಾ ಇದ್ರೆ 20 ಲಕ್ಷ ಜನ ಸೇರ್ತಾ ಇದ್ದಾರೆ ಅಂತ. ಏನು ಕಾರಣ? ಅದು ದೇವಿ ಶಕ್ತಿಗೆ, ಅದು ದ್ರೌಪದಿ ಶಕ್ತಿ. ನಮ್ಮ ಭಾರತದ ಅಧ್ಯಕ್ಷರ ಹೆಸರು ದ್ರೌಪದಿ. ಸೊ
ಈ ದ್ರೌಪದಿ ಅನ್ನೋದು ಅದನ್ನಲ್ಲೇ ಒಂದು ಶಕ್ತಿ ಇದೆ ಅಂತ ನನಗೆ ಎಲ್ಲರಿಗೂ ನಮ್ಮೆಲ್ಲರಿಗೂ ಅದು ಅನ್ನಿಸುತ್ತೆ, ಅದು ಇದೆ ಅಂತ ಹೇಳಿ. ಬಹಳ ಅದ್ಭುತವಾಗಿ ಹೇಳಿದ್ರಿ ವೇಣುಗೋಪಾಲ್ ಅವರೇ. ಹಾಗೆ ನಮ್ಮ ಜೊತೆ ನಿರಂತರವಾಗಿ ಇಷ್ಟೊತ್ತಾದರೂ ಕೂಡ ದೇವದತ್ತ ಶರ್ಮಾ ಜೊತೆಗೆ ವೇಣುಗೋಪಾಲ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಹುಶಃ ಹಿರಿಯರ ಬಾಯಲ್ಲಿ ಅನೇಕ ವಿಚಾರಗಳನ್ನು ನಾವು ಕೇಳೋದು ಚಂದ. ನಾನು ವೇಣುಗೋಪಾಲ್ ಅವರ ಬಳಿ ಹೋಗ್ತೀನಿ. ವೇಣುಗೋಪಾಲ್ ಅವರೇ, ಈ ದ್ರೌಪದಮ್ಮ ಕರಗದ ಮಹಾತ್ಮೆ ಏನು ಅಂತ ಪ್ರಶ್ನೆ. ನಮ್ಮ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ದೇವಿಗಳಿಗೆ ಬಹಳ ಶಕ್ತಿ ಇದೆ. 33 ಕೋಟಿ ದೇವರಿದೆ ಅಂತ ಹೇಳ್ತಾ ಇದೆ ನಮ್ಮ ದೇಶದಲ್ಲಿ. ಅದರಲ್ಲಿ ದೇವಿಗಳ ಶಕ್ತಿನೇ ಹೆಚ್ಚಾಗಿದೆ. ಪ್ರಮುಖವಾಗಿ ಅದು ದ್ರೌಪದಿ ದೇವಿ ಶಕ್ತಿ ನಾವು ಭಾರತದಲ್ಲಿ ಎಲ್ಲ ಕಡೆ ಕಂಡು ಬರುತ್ತೆ. ದುರ್ಗಾ ಇರ್ಬೋದು, ಪಾರ್ವತಿ ಇರ್ಬೋದು, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ನೀವು ಯಾವುದೇ ದೇವಿಗಳನ್ನ ನೋಡಿದಾಗ ನಮ್ಮ ಹಿಂದೂ ಧರ್ಮ ಪ್ರಕಾರ ಅವರಿಗೆ ದೇವಿ ಶಕ್ತಿನೇ ಹೆಚ್ಚಾಗಿದೆ. ಮತ್ತೆ ನೀವು ಮಹಾಭಾರತದಲ್ಲಿ ನಾವು ನೋಡಿದಾಗ ದ್ರೌಪದಿಯಿಂದಲೇ ಯುದ್ಧ ಆಗೋದು. ದ್ರೌಪದಿನೇ ಒಬ್ಬರೇ ಕಾರಣ. ದ್ರೌಪದಿಯನ್ನ ಅಡಮಾನ ಇಡ್ತಾರೆ, ದ್ರೌಪದಿ ಅಗ್ನಿಯಿಂದ ಹುಟ್ಟುತ್ತಾರೆ, ದ್ರೌಪದಿ ಯುದ್ಧ ನಡಿಲೇಬೇಕು, ನನಗೆ ಅವಮಾನ ಆಗಿರುವುದಕ್ಕೆ ಅದಕ್ಕೆ ಯುದ್ಧ ನಡಿಲೇಬೇಕು ಅಂತ ಹೇಳ್ತಾರೆ. ಸೊ ಇದನ್ನೆಲ್ಲ ನಾವು ನೋಡಿದಾಗ ದ್ರೌಪದಿ ಮಹಾಭಾರತದಲ್ಲಿ ಕೇಂದ್ರ ಬಿಂದು ಆಗಿರುತ್ತೆ. ಅದಕ್ಕೆ ಸಹಾಯಕರಾಗಿ ಕೃಷ್ಣ ಇರ್ತಾರೆ. ಸೊ ನೀವು ಇದನ್ನೆಲ್ಲ ನೋಡ್ತಾ ಇರುವಾಗ ಮತ್ತೆ ಈಗ ತಾನೇ ಹೇಳಿದ್ರೆ ಆ ಶಕ್ತಿ ಎಷ್ಟು ಇರುತ್ತದೆ. ಮಹಾರಾಜರ ಧರ್ಮಪತ್ನಿಯವರನ್ನು ಕಾಪಾಡುತ್ತೆ. 1000 ವರ್ಷ ಇತಿಹಾಸ ಇದೆ. 1014ನೇ ವರ್ಷದಲ್ಲಿ ಈ ದೇವಸ್ಥಾನ ಸ್ಥಾಪನೆ ಆಗಿದೆ. ಅಲ್ಲಿ ಚೋಳರು ಮತ್ತು ಗಂಗೆಯರ ಪ್ರಭಾವ ಇರುತ್ತೆ ಆ ದೇವಸ್ಥಾನ. ಆ ದೇವಸ್ಥಾನದಲ್ಲಿ ಪ್ರಮುಖವಾಗಿ 5 ಪಾಂಡವರು ಮತ್ತೆ ದ್ರೌಪದಿ ಮತ್ತು ಕೃಷ್ಣ. ದ್ರೌಪದಿ ಯಾಕೆ ನಾವು ಊರು ಮೆರವಣಿಗೆ ಮಾಡ್ತೀವಿ? ನೀವು ಪ್ರತಿಯೊಂದು ಜಿಲ್ಲೆಗೆ ಹೋಗಿ, ಪ್ರತಿಯೊಂದು ವಿಲೇಜ್, ನೀವು ಯಾವ ಇದಕ್ಕೆ ಹೋದ್ರು ಅಲ್ಲಿ ಒಂದು ದೇವಸ್ಥಾನದಲ್ಲಿ ದೇವಿನೇ ಇರೋದು. ದೇವಿ ರೂಪದಲ್ಲಿ ನಮಗೆ ಎಲ್ಲಾ ಪರಿಹಾರ ಸಿಕ್ಕುತ್ತೆ ಅಂತ ದೇವಿನೇ ನಾವು ಪೂಜೆ ಮಾಡ್ತೀವಿ. ವಿಷ್ಣು, ವೆಂಕಟೇಶ್ವರ, ಬ್ರಹ್ಮ ನಮ್ಮನ್ನ ಏನು ಸೃಷ್ಟಿ ಮಾಡಿರ್ತಾರೆ, ಒಂದೇ ಒಂದು ದೇವಸ್ಥಾನ ಇದೆ ಭಾರತ. ಆದ್ರೆ ನಮ್ಮ ದೇವಿಗಳಿಗೆ ಅಂದ್ರೆ ಎಷ್ಟು ನಾವು ಗೌರವ ಕೊಡ್ತೀವಿ ಅಂದ್ರೆ, ಇವೆಲ್ಲ ನೋಡಿದ್ವಿ ರಾಮಾಯಣದಲ್ಲೂ ಆಗ್ಲಿ ಮಹಾಭಾರತದಲ್ಲಿ ಆಗಿ ಈ ದೇವಿ ಶಕ್ತಿ ಬಹಳ ಬಲವಾಗಿ ಕಂಡು ಬರುತ್ತೆ. ಸೊ ಅದೇ ರೀತಿ ಎಷ್ಟು ದ್ರೌಪದಿ ಅಂದ್ರೆ ಎಷ್ಟು ಕೋಪ ಬಂದಿರುತ್ತೆ, ಆ ಕೋಪವನ್ನು ತೀರಿಸ್ಕೊಳ್ಬೇಕಂದ್ರೆ ಮಹಾಭಾರತ ಯುದ್ಧನೇ 18 ದಿವಸದಲ್ಲಿ ಎಲ್ಲ ಸೈನಿಕರು, ರಾಜ್ಯರು ಎಲ್ಲ ತೀರಿಕೊಂಡು ಆಮೇಲೆ ಕೊನೆಯಲ್ಲಿ ಪಾಂಡವರು ಮಾತ್ರ ಉಳಿತಾರೆ, ಕೃಷ್ಣನು ಮಾತ್ರ ಉಳಿತಾರೆ, 7 ಜನ ಉಳಿತಾರೆ. ಸೊ ಅಂತ ಮಹಾಭಾರತ ಯುದ್ಧ ನಡೆಸಬೇಕಾದ ಕಾರಣ ನಮ್ಮ ದ್ರೌಪದಿ ದೇವಿ. ಸೊ ಆ ಶಕ್ತಿ ಇನ್ನೂ ಕಂಡು ಬರುತ್ತೆ. ಅವ್ರು ಕೊನೆ ದಿವಸದಲ್ಲಿ ವೀರಕುಮಾರನ್ನು ಸೃಷ್ಟಿ ಮಾಡಿ ಭೂಮಿಗೆ ಕಳಿಸ್ತಾರೆ. ಪ್ರತಿ ವರ್ಷ ಅವರು ಈಗ 3 ದಿವಸ ಬಂದು ಆ ವೀರಕುಮಾರನ ನೋಡಿ ಹಿಂತಿರುಗುತ್ತಾರೆ. ಮತ್ತೆ ನಮಗೆಲ್ಲ ನಮ್ಮ ಸಮುದಾಯದಲ್ಲಿ ಇಲ್ಲ ಬೇರೆ ಹಿಂದೂ ಧರ್ಮದಲ್ಲೇ ಸಾವಿರಾರು ಜನ ಆ ದೇವಸ್ಥಾನಕ್ಕೆ ಬಂದು ವೀಕ್ಷಣೆ ಮಾಡಿ ಅಲ್ಲಿ ಪೂಜೆಗೂ ಕೊಟ್ಟು ಅಲ್ಲಿ ಇದನ್ನು ದೇವರ ದರ್ಶನ ಮಾಡಿ ಅವರ ಬ್ಲೆಸ್ಸಿಂಗ್ಸ್ ತಗೊಂಡು ಹೋಗಿರ್ತಾರೆ. ಈಗ ನೀವು ಹೇಳ್ತಾ ಇದ್ರೆ 20 ಲಕ್ಷ ಜನ ಸೇರ್ತಾ ಇದ್ದಾರೆ.
ಏನು ಕಾರಣ ಅದು ದೇವಿ ಶಕ್ತಿಗೆ, ಅದು ದ್ರೌಪದಿ ಶಕ್ತಿ. ನಮ್ಮ ಭಾರತದ ಅಧ್ಯಕ್ಷರ ಹೆಸರು ದ್ರೌಪದಿ. ಸೊ ಈ ದ್ರೌಪದಿ ಅನ್ನೋದು ಅದನ್ನಲ್ಲೇ ಒಂದು ಶಕ್ತಿ ಇದೆ ಅಂತ ನನಗೆ ನಮ್ಮೆಲ್ಲರಿಗೂ ಅದು ಅನ್ನಿಸುತ್ತೆ, ಅದು ಇದೆ ಅಂತ ಹೇಳಿ. ಬಹಳ ಅದ್ಭುತವಾಗಿ ಹೇಳಿದ್ರೆ ವೇಣುಗೋಪಾಲ್ ಅವರೇ. ಹಾಗೆ